ಮೂರನೇ ಸುತ್ತು ಸಾಮಾನ್ಯವಾಗಿ ಲೇಡೀಸ್ಗೆ ಸ್ಯಾರಿ ಅಂದರೆ ಭಾಳ ಇಷ್ಟ. ಸ್ಯಾರಿ ಭಾರತೀಯ ನಾರಿ ಉಡೋದೇ ಸ್ಯಾರಿ. ಹಾಗಾಗಿ ಸ್ಯಾರಿಗೆ ಮೊದಲನೇ ಪ್ರಿಫರೆನ್ಸ್ ಕೊಡೋಣ. ಹಾಗಾಗಿ ಈಗ ಸೀರೆ ಸುತ್ತು ಅಂದರೆ ನಾವು ಒಂದು ಸೀರೆಯನ್ನು ತೋರಿಸ್ತೀವಿ. ಯಾರು ಅದರ ನಿಖರವಾದ ಹಾಗೂ ಹತ್ತಿರವಾದ ಬೆಲೆ ಹೇಳ್ತಾರೋ ಅವ್ರಿಗೆ ಹೆಚ್ಚಿನ ಪಾಯಿಂಟ್ಸ್ ಕೊಡ್ತೀವಿ. ಈಗ ಸ್ಯಾರೀಸ್ ರೌಂಡ್ಸ್. ಮೊದಲನೇ ಚೆಕ್ ಮಾಡಂಗಿಲ್ಲ, ಯಾರು ಕ್ವಾಲಿಟಿ ಚೆಕ್ ಮಾಡಂಗಿಲ್ಲ. ಮುಟ್ಟಿ ನೋಡ್ಬೋದು. ಈಗ ರಾಜಶೇಖರನ್ ದಂಪತಿಗಳು ಯಾರು ಬೇಕಾದ್ರೂ ಹೇಳ್ಬೋದು, ಗಂಡಂದ್ರು ಹೇಳ್ಬೋದು, ಯಾಕಂದ್ರೆ ಪಾಪ ದುಡ್ಡು ಕೊಡೋರು ಅವರು. ಅವ್ರಿಗೆ ಗೊತ್ತಿರುತ್ತೆ ಎಷ್ಟು ಸ್ಯಾರಿ ಕೊಡಿಸ್ಬೇಕು ಅಂತ. ಮುಟ್ಟಿ ನೋಡಿ ಇದರ ನಿಖರವಾದ ಬೆಲೆಯನ್ನ ಹೇಳ್ಬೇಕು ಅಂತ ಕೇಳ್ಕೊತಾ ಇದ್ದೀನಿ. ಶ್ರೀನಾಥ್ 1200 ಅಂತ ಹೇಳಿದ್ದಾರೆ. 1200. ಓಕೆ, ನೀವಿಬ್ರು ಮಾತಾಡ್ಕೊಂಡು ಹೇಳಿ, ಪರವಾಗಿಲ್ಲ. 1350. ಅಮ್ಮವ್ರಿಗೆ ಭಾರಿ ಅನುಭವ ಇದೆ, ಈಗ ಹೇಳ್ತಾರೆ ನೋಡಿ ಕರೆಕ್ಟ್ ಆಗಿ. 1100 ಕೃಷ್ಣಪ್ಪ ಅಂಡ್ ಫ್ಯಾಮಿಲಿ. 1200. ಸ್ಯಾರಿ ಕೊಡಲ್ಲ, ಪಾಯಿಂಟ್ಸ್ ಕೊಡ್ತೀವಿ. ಮೊದಲೇ ಹೇಳಿದ್ವಿ ಪಾಯಿಂಟ್ಸ್ ಮಾತ್ರ ಕೊಡ್ತೀವಿ ಅಂತ. ಯಾಕೆಂದ್ರೆ ಸ್ಯಾರಿ ಓನರ್ ಬೇರೆಯವರು ಇದ್ದಾರೆ, ಕಷ್ಟಪಟ್ಟು ಅವ್ರ ಹತ್ರ ತಗೊಂಡು ಬಂದಿದ್ದೀವಿ. ಈಗ ಇಲ್ಲಿರೋರೆಲ್ಲರೂ ನೀವು ನೆಕ್ಸ್ಟ್ ಟೈಮ್ ನಾವು ನಿಮ್ಮ ಹತ್ರ ಡೊನೇಷನ್ ಬಂದಾಗ 100 ರೂಪಾಯಿ ಜಾಸ್ತಿ ಕೊಟ್ರೆ ನೆಕ್ಸ್ಟ್ ಟೈಮ್ ರೇಷ್ಮೆ ಶಿರನ್ನೇ ಇಡೋಣ. ಆಯ್ತು. ಪ್ರೇಕ್ಷಕರು ಯಾರಾದ್ರೂ ನಿಖರವಾದ ಬೆಲೆ ಯಾರು ಸರಿಯಾಗಿ 1800. ಎಲ್ಲ ಸಾಹುಕಾರಗಳೇ ಇದ್ದಂಗಿದಾರಪ್ಪ. ಈ ಸೀರೆಯ ನಿಖರವಾದ ಬೆಲೆ ಎಷ್ಟು ಅಂತ ಹರೀಶ್ ಸರ್ ಹೇಳ್ತಾರೆ, ಕೇಳಿ. ಅದಾಗಿ ಬಂದ್ಬಿಟ್ಟಿದ್ದೀವಿ. ಓಕೆ, ಈ ಸೀರೆಯ ಬೆಲೆ 850 ರೂಪಾಯಿ. 850ಕ್ಕೆ ಸಮೀಪ ಇರೋರು ಕೃಷ್ಣಪ್ಪನವರು 1100 ಅಂತ ಹೇಳ್ತೀರ. ಸೊ ಅವರಿಗೆ ಈ ಸೀರೆಯನ್ನ ತೋರಿಸ್ಬಿಟ್ಟು ಬೇರೆ ಓನರ್ ವಾಪಸ್ ಕೊಟ್ಬಿಡ್ತೀವಿ. ಮತ್ತೊಂದು ಸೀರೆ ಕೆಲಸ ಮಾಡುತ್ತೆ. ಪಾಯಿಂಟ್ಸ್ ಇವಾಗ ಯಾರಿಗೆ ಹೋಗಿದೆ? ಪಾಯಿಂಟ್ಸ್ ಈ ಸುತ್ತಿನಲ್ಲಿ ಕೃಷ್ಣಪ್ಪ ಅವ್ರ ಪರಿವಾರರು ಫಸ್ಟ್ ಪ್ರೈಸ್ ಗೆದ್ಕೊಂಡಿರ್ತಾರೆ. ಈಗ ಎರಡನೇ ಸುತ್ತು. ಅಮ್ಮ, ಈ ಸೀರೆಯ ನಿಖರವಾದ ಬೆಲೆ ಹೇಳಿ. 1000. 1100. 800 ರೂಪಾಯಿಗಳು. 650 ಇದೆ. ಓಕೆ, ಈ ಸೀರೆಯ ನಿಖರವಾದ ಬೆಲೆ ಇರಿ, ಪ್ರೇಕ್ಷಕರಿಗೆ ಹೇಳ್ಬಿಡೋಣ. ಓಕೆ, ಮುಂದಿನ ವರ್ಷ ಸೀರೆ ಕೊಡೋ ಪ್ರಯತ್ನ ಮಾಡೋಣ. ನಮ್ಮ ಪ್ರೆಸಿಡೆಂಟ್ ಮನ್ಸು ಮಾಡಿದ್ರೆ ಆಗುತ್ತೆ. ಎಲ್ರಿಗೂ ಅಲ್ಲ, ಯಾರು ಹತ್ತಿರ ಬೆಲೆ ಹೇಳ್ತಾರೋ ಅವರಿಗೆ.
ಯಾರು ಬೇಕು? ಅಜ್ಜಿದ ಅದನ್ನ ಕೀ ಕೊಡಕ್ಕೆ ಈ ಸೀರೆಯ ನಿಖರವಾದ ಬೆಲೆ ಹೇಳ್ತಾರೆ ಹರೀಶ್ ಅವರು. 550 ಕೇವಲ 550 ರೂಪಾಯಿ ಸೀರೆ. ಸೊ ಈ ನಿಖರವಾದ ಹತ್ರಕ್ಕೆ ಬಂದಿರುವಂತಹವರು ವಿಶ್ವನಾಥ್ ಪರಿವಾರದವರು 650 ರೂಪಾಯಿ ಅಂತ ಹೇಳಿರ್ತಾರೆ. ಈ ಸುತ್ತಿನಲ್ಲಿ ಅವ್ರು ಗೆದ್ಕೊಂಡಿರ್ತಾರೆ. ಅಣ್ಣಯ್ಯ ಏನ್ ಹೇಳ್ಬೇಕು? ಇದೇ ಸೀರೆ. ಈ ತರ ಕೇಳಿದೆ ಈಗ ಕೀ ತರ ಕೇಳಿ ಒಂದು ಒಳಗಡೆ ಇದೆ ಈಗ ಕೊನೆಯ ಸುತ್ತು ಪ್ರಪೋಸ್ ಮಾಡೋದು. ಪ್ರಪೋಸ್ ಮಾಡೋದು. ಪರಸ್ಪರ ಒಬ್ಬರನ್ನೊಬ್ರು ಹೇಗೆ ಪ್ರಪೋಸ್ ಮಾಡ್ತಾರೆ, ಹೇಗೆ ಪ್ರೀತಿನ ಒಬ್ರಿಗೊಬ್ರು ವ್ಯಕ್ತಪಡಿಸ್ತಾರೆ ಅನ್ನೋದನ್ನ ನೋಡೋಣ. ಈಗ ಮೊದಲನೇ ಸುತ್ತು. ಬನ್ನಿ ರಾಜಶೇಖರ್ ಸರ್. ಬನ್ನಿ ಸರ್, ನಿಂತ್ಕೊಳ್ಳಿ ಸರ್. ನೋಡಿ ಇದ್ರಲ್ಲಿ ಪಾಯಿಂಟ್ಸ್ ಇದೆ. ಯಾರು ತುಂಬಾ ಚೆನ್ನಾಗಿ ಪ್ರಪೋಸ್ ಮಾಡ್ತಾರೆ 10 ಪಾಯಿಂಟ್. ಕ್ರಿಯೇಟಿವ್ ಆಗಿ ಯಾರು ಪ್ರಪೋಸ್ ಮಾಡ್ತಿರೋ ಅವರಿಗೆ ಅಧಿಕ ಬಹುಮಾನ ಸಿಗುತ್ತೆ, ಅಧಿಕ ಪಾಯಿಂಟ್ ಸಿಗುತ್ತೆ. ತುಂಬಾ ಪ್ರೀತಿ ಜಾಸ್ತಿ ಆದಾಗ ಯಾವ ಮಾತುಗಳಲ್ಲಿ ನೀವು ಮಾತಾಡ್ತೀರಿ, ಹೇಗೆ ವ್ಯಕ್ತಪಡಿಸ್ತೀರಿ ಅನ್ನೋದನ್ನ ತೋರ್ಸಿ. ಯಾರೆಲ್ಲ ಗಿವಿಲಿದೆ ನೋಡಿ ಸರ್ ಬಂಗಾರನೇ ಮುಂದೆ ನಿಂತಿರುವಾಗ ರೋಸ್ ಎಲಿಕ್ ಸರ್. ಅಪ್ಪಾಜಿ ರೋಸ್ ಕೆಳ. ಅಣ್ಣಯ್ಯ ಸೀರೆ ಬಸ್ತಾ ಇದೆಯಲ್ಲ ಅಣ್ಣಯ್ಯ. ಐ ಲವ್ ಯು. ನೋಡಿ ದಾಂಪತ್ಯ ಎಷ್ಟು ಚೆನ್ನಾಗಿದೆ. ಇಷ್ಟು ವರ್ಷಗಳಾದ್ರೂ ಒಂದ್ ಸ್ವಲ್ಪನೂ ಕರಗಿಲ್ಲ ಪ್ರೀತಿ. ಕೃಷ್ಣಪ್ಪನವ್ರೀಗ ಇಲ್ಲೇ ಹೀಗೆ ಮನೆಯಲ್ಲಿ ಇನ್ನೂ ಹೆಚ್ಚು ಪ್ರೀತಿ ತೋರಿಸ್ತಾರೆ. ಈಗ ಕೃಷ್ಣಪ್ಪನವರು ಕೃಷ್ಣಪ್ಪನವರು ನಿಮಗೆ ಬಿಟ್ಟಿದ್ದು, ನಿಮ್ ಸ್ವತ್ತು ನಿಮಗ್ ಬಿಟ್ಟಿದ್ದು. ಡೈಲಾಗ್ ಹೇಳು. ನಿಮ್ಮ ಪ್ರಾಡಕ್ಟ್ ಡೈಲಾಗ್ ಒಂದು ಹೇಳಿ. ಡೈಲಾಗ್ ರಾಜ್ಕುಮಾರ್ ಯಾವ್ದಾರು ಒಂದು ಡೈಲಾಗ್ ನೆನ್ಸ್ಕೊಂಡಿದ್ರು. ಹೇಳ್ಬಿಡಿ ಯಾವ್ದಾದ್ರು ಒಳ್ಳೇದು. ಹಾ ಎರಡು ಕನಸು ತುಂಬಾ ಚಿಕ್ಕದಾಯ್ತು ರೋಸ್. ಡೈಲಾಗ್ ಹೇಳು. ರಾಜ್ಕುಮಾರ್ ಒಳ್ಳೆ ನಿಮ್ಮ ಇಷ್ಟ ಸರ್ ಹೇಳಿ ಅದನ್ನ ಬೇಗ. ಮನೆಯಲ್ಲಿ ಕರೀತಿರೋ ಕರೀರಿ ಅಂತ. ಅಲ್ಲ ಹೇಳಿಲ್ಲ, ಐ ಲವ್ ಯು ಅಂತ ಹೇಳ್ಬೇಕು. ಹಾ ಇಲ್ಲ, ಯಾವಾಗ ನೋಡಿ ಇದೊಂದು ಅವಕಾಶ ನಿಮ್ಗೆ. ಇಷ್ಟು ವರ್ಷ ಸಿಕ್ಕಿರ್ಲಿಲ್ಲ. ಎಷ್ಟು ವರ್ಷ ಆಯ್ತು ಮದುವೆ ಆಗಿ? 35 ದಾಟಿದೆ. ನೋಡ್ದ, 35ರಲ್ಲಿ ಇದೊಂದು ಮೊದಲನೇ ಅವಕಾಶ ನಿಮ್ಗೆ. ಮೇಡಮ್ ಅವ್ರಿಗೆ ಐ ಲವ್ ಹೇಳಕ್ಕೆ ಹೇಳಿ. ಆಂಟಿಗೆ ನೋಡ್ ಖುಷಿ. ಸೂಪರ್. ಈಗ ವಿಶ್ವನಾಥ್ ಅವರು ಬನ್ನಿ, ಈ ಕಡೆ ಬನ್ನಿ. ಮಾತಾಡ್ಬೇಕು. ಇನ್ನು ಏನಾದ್ರು ಮಸಾಲೆ ಹಾ, ಹೇಳಿ 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 ಹೇಳಿ. ಇರ್ಲಿ ಇರ್ಲಿ, ಆಗುತ್ತೆ ಆಗುತ್ತೆ, ಹೇಳಿ. ಬರಲ್ಲ ಆಯ್ತು, ಥ್ಯಾಂಕ್ ಯು. ಕೊನೆಯದಾಗಿ ಮಹಾದೇವ ಪವಿಯರವರು ನೋಡೋಣ ಅವ್ರು ಯಾಕೆ ಪ್ರಪೋಸ್ ಮಾಡ್ತಾರೆ ಅಂತ. ಸೊ ಪ್ರಪೋಸ್ ಹೌದು ಮಾಡಿದ್ದೀನಿ. 10 ವರ್ಷ ಹಿಂದೆ ಹೋಗ್ತೀನಿ. ಓಕೆ. 10 ವರ್ಷ ಹಿಂದೆ ಹೇಗೆ ಪ್ರಪೋಸ್ ಮಾಡಿದ್ನೋ ಈಗಲೂ ಹಾಗೆ ಮಾಡ್ತೀನಿ. ವಾ ವಾ, ಇವ್ರದ್ದೊಂದು ಲವ್ ಮ್ಯಾರೇಜು. ಹಾಯ್ ದಿಕ್ಕು, ನಾನು ಮಹಾದೇವ್ ಅಂತ. ನೋಡೋಕ್ ತುಂಬಾ ಚೆನ್ನಾಗಿದ್ಯಾ? ನೋಡೋಕ್ ತುಂಬಾ ಚೆನ್ನಾಗಿದ್ಯಾ? ನನ್ನ ಹೆಂಡತಿ ಹೇಗಿರ್ಬೇಕು ಅನ್ಕೊಂಡಿದ್ಯೋ ಪರ್ಫೆಕ್ಟ್ ಆ ತರನೇ ಇದೆಯಾ? ಹೌದಾ? ಐ ರಿಯಲಿ ಲವ್ ಯು. ನನ್ನ ಮದುವೆ ಆಗ್ತೀಯಾ? ಎಸ್, ಐ ಲವ್ ಯು. ಬ್ಯೂಟಿಫುಲ್. ಸೂಪರ್ ಸರ್.
ನನ್ನ ಮದುವೆ ಆದರೆ ಮುಂದೆ SR4 ಅಪಾರ್ಟ್ಮೆಂಟಲ್ಲಿ ಒಂದು ಫ್ಲ್ಯಾಟ್ ತಗೋತೀನಿ. ನಮ್ಗಿಬ್ರು ಮಕ್ಕಳಾಗ್ತಾರೆ, ಹೇಯಾಂಶ್ ಮೇಲೆ ಚಿರುಷ ಅಂತ ಹೆಸರಿಡೋಣ. ಆಮೇಲೆ ತುಂಬಾ ಲಕ್ಕಿ ಏನಂದ್ರೆ ಆದರ್ಶ ದಂಪತಿ ಕಾರ್ಯಕ್ರಮ ನಡೆಯುತ್ತೆ, ಇಲ್ಲಿಗೆ ಬರೋಣ. ಥ್ಯಾಂಕ್ ಯು. ಎಲ್ಲ ದಂಪತಿಗಳಿಗೂ ಇಲ್ಲಿ ಭಾಗವಹಿಸೋದಕ್ಕೆ ಧನ್ಯವಾದಗಳು. ಮುಂದಿನ ವರ್ಷ ಇನ್ನೂ ಹೆಚ್ಚು ದಂಪತಿಗಳು ಬನ್ನಿ, ಇನ್ನೂ ಹೆಚ್ಚು ರೌಂಡ್ಸ್ಗಳು ಇನ್ನೂ ಚೆನ್ನಾಗಿ ಮಾಡೋಣ. ಈಗ ಪೂಜಾ ಸಮಯ ಹತ್ರ ಆಗ್ತಾಯಿದೆ, ಅದ್ರ ಮುಂಚೆ ಇನ್ನೂ ಪ್ರೈಸ್ ಡಿಸ್ಟ್ರಿಬ್ಯೂಷನ್ ಎಲ್ಲ ಇದೆ. ಈ ಹಿಂದೆ ನಡೆದಂಥ ಸ್ಪರ್ಧೆಗಳಲ್ಲಿ ಯಾರ್ಯಾರು ವಿನ್ ಆಗಿದ್ರು ಅವ್ರಿಗೆಲ್ಲ ಈಗ ಪ್ರೈಸ್ ಡಿಸ್ಟ್ರಿಬ್ಯೂಷನ್ ಕೊಡ್ತೀವಿ. ಎಲ್ಲ ವೇದಿಕೆಯ ಮೇಲಿರುವ ಎಲ್ಲ ಆದರ್ಶ ದಂಪತಿಗಳು, ಎಲ್ಲರೂ ಆದರ್ಶ ದಂಪತಿಗಳೇ. ಇದೊಂದು ಸುಮ್ಮನೆ ಒಂದು ನೀವೆಲ್ಲರೂ ಎಂಟರ್ಟೈನ್ಮೆಂಟ್ ಅಷ್ಟೇ, ಇದು ಜಸ್ಟ್ ಎಂಟರ್ಟೈನ್ಮೆಂಟ್ ಕೊಡೋಕ್ಕೋಸ್ಕರ ಇದು ಮಾಡಿದ್ದು. ಎಲ್ಲರಿಗೂ ಧನ್ಯವಾದಗಳು. ಥ್ಯಾಂಕ್ ಯು.